ನಮಸ್ಕಾರ. ನಮ್ಮ ಪರಂಪರಾಗೆ ಸ್ವಾಗತ. ಇವತ್ತು ಕೂಡ ನಾವು ಒಂದು 5 ನಿಮಿಷ ಧ್ಯಾನ ಮಾಡೋಣ. ಓಂಕಾರವನ್ನು ಹೇಳಿಕೊಂಡು 3 ಸಾರಿ ಓಂಕಾರವನ್ನು ಹೇಳಿ ನಾನು ಧ್ಯಾನನ ಶುರು ಮಾಡ್ತೀನಿ.
ನಮ್ಮ ಜೀವನಕ್ಕೆ ಅಭ್ಯಾಸ ಆಗಬೇಕಾಗಿರುವಂಥ ಮುಖ್ಯ ಯೋಗದ ಪದ್ಧತಿಗಳು. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇದೆಲ್ಲದರ ಜೊತೆಗೆ ನಾವು ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಂತ ಕೂಡ ನಮ್ಮ ಆರೋಗ್ಯಕ್ಕೆ, ದೇಹಕ್ಕೆ ತುಂಬ ಉಪಯೋಗ ಆಗುತ್ತೆ. ಅಕ್ಯುಪ್ರೆಷರ್ ಬರುತ್ತೆ ಮತ್ತು ಮುದ್ರೆಗಳು ಅಂತ ಬರುತ್ತೆ. ನಮ್ಮ ಕೈಗಳಲ್ಲಿ ಈ ಬ್ರಹ್ಮಾಂಡದ 5 ತತ್ವಗಳೇನಿದೆಯೋ, ಪಂಚತತ್ವಗಳು ಅಂದರೆ ಪಂಚಭೂತಗಳೇನಿದೆಯೋ ಆ ತತ್ವಗಳು ನಮ್ಮ 5 ಕೈ ಬೆರಳುಗಳಲ್ಲೇ ಇದೆ. ಅದರಲ್ಲಿ ಹೆಬ್ಬೆರಳು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲತತ್ವ, ಕೊನೆ ಬೆರಳು ಜಲತತ್ವ, ರಿಂಗ್ ಫಿಂಗರ್ ಅಂತ ಏನು ಹೇಳ್ತೀವೋ ಉಂಗುರ ಬೆರಳು ಅದು ಪೃಥ್ವಿ ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಮೊದಲನೇ ಬೆರಳು ಅಂದರೆ ತೋರ್ ಬೆರಳು ವಾಯು ತತ್ವ, ಹಾಗೂ ಹೆಬ್ಬೆರಳು ಏನಿದೆ ಅದು ಅಗ್ನಿ ತತ್ವ ಇರುತ್ತೆ. ಈ ತತ್ವದ ಮೇಲೆ ನಮ್ಮ ಆರೋಗ್ಯದಲ್ಲಿ, ನಮ್ಮ ದೇಹದಲ್ಲಿ ಯಾವ ಯಾವ ಸಮಸ್ಯೆಗಳು ನಮಗಿದೆಯೋ ಅದರ ಮೇಲೆ ಈ ಮುದ್ರೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಮುದ್ರೆಗಳಲ್ಲಿ ಎಷ್ಟು ಪ್ರೆಷರ್ ಇರಬೇಕು, ಹೇಗಿರಬೇಕು, ಆ ಒಂದು ನಿಯಮಗಳ ಮೇಲೆ ನಾವು ಮುದ್ರೆಗಳನ್ನು ಮಾಡಿದ್ದೇ ಆದರೆ ಈ ಪ್ರಾಣಾಯಾಮದ ಜೊತೆಗೆ ಮತ್ತು ಅಕ್ಯುಪ್ರೆಷರ್ ಜೊತೆಗೆ ಮುದ್ರೆಗಳು ಕೂಡ ನಮಗೆ ತುಂಬ ಮಟ್ಟಿಗೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ನಾವು ಧ್ಯಾನ ಮುದ್ರೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಯಾವುದೇ ತೊಂದರೆ ಇಲ್ಲದೆ ಇರೋರು ಕಾನ್ಸಂಟ್ರೇಷನ್ಗೋಸ್ಕರ ಈ ಮುದ್ರೆಯಲ್ಲಿ 2 ಕೈಗಳನ್ನು ಹೀಗೆ ಈ ಮುದ್ರೆಯಲ್ಲಿ ಇಟ್ಕೊಂಡು ನಾವು ಧ್ಯಾನವನ್ನು ಮಾಡಬಹುದು. ಯಾವುದಾದ್ರೂ ಗ್ಯಾಸ್ ಅಥವಾ ವಾಯುಗೆ ಸಂಬಂಧಪಟ್ಟಿರುವಂಥ ರೋಗಗಳು ಇದ್ದರೆ ವಾಯು ಮುದ್ರೆ ಅಂತ ಹೇಳ್ತೀವಿ. ಇದರ ಮೂಲದಲ್ಲಿ, ಹೆಬ್ಬೆರಳಿನ ಮೂಲದಲ್ಲಿರಿಸಿ ಲೈಟಾಗಿ ಪ್ರೆಷರ್ ಕೊಟ್ಟು ಈ ಮುದ್ರೆಯಲ್ಲಿ ನಾವು ಧ್ಯಾನ ಮಾಡ್ತಾ ಕೂತ್ಕೋಬಹುದು. ಧ್ಯಾನ ಇಲ್ಲದೇ ಇರುವಾಗ ಸುಮ್ಮನೆ ನಾವು ಏನಾದರೂ TV ನೋಡ್ತಾನೋ ಅಥವಾ ಸುಮ್ಮನೆ ಕೂತ್ಕೊಂಡಿರೋವಾಗಲೂ ಈ ಮುದ್ರೆ ಯಾವಾಗಲೂ ಹಾಕ್ಕೊಂಡಿದ್ರೆ ನಮಗೆ ಇದರಿಂದ ತುಂಬ ಲಾಭಗಳು ಸಿಗುತ್ತೆ. ಇದನ್ನು ಪೃಥ್ವಿ ಮುದ್ರೆ ಅಂತ ಹೇಳ್ತಾರೆ. ಈ ಮುದ್ರೆಯಿಂದ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹಾಗೂ ತಲೆಯಲ್ಲಿ ತಲೆನೋವು ಅಥವಾ ಮೆಮೊರಿಗೆ ಸಂಬಂಧಪಟ್ಟಂಥ ವಿಷಯಗಳಿಗೆಲ್ಲ ಈ ಮುದ್ರೆ ತುಂಬ ಸಹಾಯಕ ಆಗುತ್ತೆ. ಹೀಗೆ ತುಂಬ ಮುದ್ರೆಗಳಿದೆ. ಪ್ರತಿಯೊಂದು ಮುದ್ರೆಯಲ್ಲೂ ಆಯಾ ಸಮಯಕ್ಕನುಸಾರವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈಗ ಧ್ಯಾನ ಮುದ್ರೆ ಇಲ್ಲ ವಾಯು ಮುದ್ರೆಯಲ್ಲಿ ಕೂತ್ಕೊಂಡು ನಾವು ಧ್ಯಾನವನ್ನು ಮಾಡಬಹುದು. ಪ್ರೆಷರ್ ಎಷ್ಟಿರಬೇಕು ಮುದ್ರೆಗೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ 30 ಸೆಕೆಂಡ್ಸ್ ಮಾತ್ರ ಮುದ್ರೆಯನ್ನು ಮಾಡಬೇಕು, ಯಾರೇ ಆದ್ರೂ. ಹಾಗೂ ನಮ್ಮ ಜೊತೆಯಲ್ಲಿ ಯಾರಾದರೂ ಇರೋವಾಗ ಈ ಮುದ್ರೆಯನ್ನು ನಾವು ಮಾಡಬೇಕು. ಧ್ಯಾನಕ್ಕೆ ಕೂತ್ಕೊಂಡಿರೋವಾಗ ಮುದ್ರೆಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಕೆಲವೊಂದು ಸಾರಿ ಕೆಲವರು ದೈಹಿಕವಾಗಿ ನಿರ್ಬಲರಾಗಿರೋರಿಗೆ ಈ ಮುದ್ರೆ ಕೂಡ ತಲೆ ಸುತ್ತು ಬರ್ಸತ್ತೆ. 30 ಸೆಕೆಂಡ್ಗಳಿಗಿಂತ ಹೆಚ್ಚು ಮಾಡೋದ್ರಿಂದ ಇದು ತಲೆ ಸುತ್ತು ಬರೋ ಚಾನ್ಸಸ್ ಇರೋದ್ರಿಂದ ಜೊತೆಗೆ ಯಾರಾದರೂ ಇರೋವಾಗ, ಎಸ್ಪೆಷಲಿ BP, ಹಾರ್ಟ್ ಪೇಷಂಟ್ಸು, ವಯಸ್ಸಾಗಿರೋರು, ದೈಹಿಕವಾಗಿ ದುರ್ಬಲರಾಗಿರೋರು ಯಾರಾದರೂ ಜೊತೆಗೆ ಇಟ್ಕೊಂಡು ಇದನ್ನು ಮಾಡಬೇಕು. ಹಾಗೂ ಕೆಲವರಿಗೆ 30 ಸೆಕೆಂಡ್ಸು ಕೂಡ ಅದನ್ನು ತಡ್ಕೊಳಕ್ಕಾಗಲ್ಲ. ತುಂಬ ಜೋರಾಗಿ ಒತ್ತಬಾರದು, ಹಿತವಾದ ಒಂದು ಲೈಟ್ ಪ್ರೆಷರ್ ಮಾಡಿಕೊಂಡು ಮುದ್ರೆಯನ್ನು ನಾವು ಹಾಕೋಬಹುದು. ಧ್ಯಾನ ಮುದ್ರೆಯಲ್ಲಿ ಕೂತ್ಕೋಬಹುದು ಅಥವಾ ವಾಯು ಮುದ್ರೆಯಲ್ಲಿ ಕೂತ್ಕೋಬಹುದು. ಅದರಲ್ಲೂ ಕೂಡ ಪ್ರೆಷರ್ ತುಂಬ ಲೈಟಾಗಿ ಇರಬೇಕು. ಈ ಮುದ್ರೆಯಲ್ಲಿ ನಾವು ಧ್ಯಾನ ಮಾಡುವಾಗ ಧ್ಯಾನಕ್ಕೆ ಕೂತ್ಕೋಬಹುದು. ಪ್ರಾಣಾಯಾಮಗಳು ತುಂಬ ಇದೆ. ಅದರಲ್ಲಿ ಮುಖ್ಯವಾದವು 8 ಪ್ರಾಣಾಯಾಮಗಳು. ಅವುಗಳ ಹೆಸರೇನು ಅಂದರೆ ಭಸ್ತ್ರಿಕಾ, ಅನುಲೋಮ ವಿಲೋಮ, ಕಪಾಲಭಾತಿ, ಉಜ್ಜಾಯಿ, ಬಾಹ್ಯ, ಅಗ್ನಿಸಾರ, ಭ್ರಾಮರಿ ಮತ್ತು ಉದ್ಗೀತ್ ಅಂತ ಹೇಳ್ತೀವಿ. ಪ್ರಣವ್ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಮೊದಲನೆಯದಾಗಿ ಭಸ್ತ್ರಿಕಾ ಪ್ರಾಣಾಯಾಮ. ಇದನ್ನು ಯಾರು ಬೇಕಾದರೂ ಮಾಡಬಹುದು, ಆದರೆ ಪ್ರೆಷರ್ ಸ್ವಲ್ಪ ಲೈಟಾಗಿರಬೇಕು. ಇದು ಬರೀ ದೀರ್ಘವಾದ ಉಸಿರನ್ನು ತಗೊಳ್ಳೋದು, ಹಾಗೆ ಎಷ್ಟು ಉಸಿರು ತಗೊಂಡಿರ್ತೀವೋ ಅಷ್ಟು ಉಸಿರನ್ನು ನಿಧಾನಕ್ಕೆ ಹೊರಗಡೆ ಬಿಡೋದು. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಇಷ್ಟೇ ಮಾಡಬೇಕಾಗಿರೋದ್ರಿಂದ ಇದನ್ನು ಯಾರು ಬೇಕಾದರೂ ಮಾಡಬಹುದು, ಯಾವುದೇ ರೋಗಿಗಳಾಗಿದ್ದರೂ ಕೂಡ ಮಾಡಬಹುದು. 1-2 ಸೆಕೆಂಡ್ ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಪ್ರಾಣಾಯಾಮಕ್ಕೆ ಹೋಗೋಣ.
ಇದು ಭಸ್ತ್ರಿಕಾ ಪ್ರಾಣಾಯಾಮ. ಇದನ್ನು ಧ್ಯಾನ ಮಾಡ್ತಾ ಮಾಡ್ತಾ ಕೂಡ ನಾವು ಮಾಡಬಹುದು. ಯಾಕೆಂದರೆ ಇದು ಬರೀ ಉಸಿರಾಟದ ಕ್ರಿಯೆ ಆಗಿರೋದ್ರಿಂದ ಇದನ್ನು ಧ್ಯಾನ ಮಾಡ್ತಾನೂ ಮಾಡಬಹುದು. ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಬೇಕು. ಲಾಂಗ್ ಬ್ರೆತ್ನ, ಅದು ಕೂಡ ನಿಮ್ಮ ಸಾಮರ್ಥ್ಯಾನುಸಾರವಾಗಿ. ಲಾಂಗ್ ಅಂತ ಹೇಳಿದ್ದಾರೆ ಅಂತ ಎಷ್ಟು ಬೇಕಾದರೂ ಕಷ್ಟಪಟ್ಟು ಲಾಂಗ್ ಆಗಿ ತಗೊಳ್ಳೋದಲ್ಲ. ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಸಾಧ್ಯವಾದಷ್ಟು ಸುದೀರ್ಘವಾದ ಒಂದು ಲಾಂಗ್ ಬ್ರೆತ್ನ ಇನ್ಹೇಲ್ ಮಾಡಬೇಕು. ಎಷ್ಟು ಇನ್ಹೇಲ್ ಮಾಡಿರ್ತೀವೋ ಅಷ್ಟನ್ನೇ ನಿಧಾನಕ್ಕೆ ಎಕ್ಸೇಲ್ ಮಾಡಬೇಕು. ಇದನ್ನು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತೀವಿ. ಎರಡನೆಯದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು ತಲೆನೋವು, ಮೆಮೊರಿ ಹಾಗೆ ಬ್ರೇನ್ಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಗಳಿಗೂ, ಮಾನಸಿಕ ರೋಗಗಳೇನಾದರೂ ಇದ್ದರೆ, ಈವನ್ ಡಿಪ್ರೆಷನ್ನು, ಯಾವುದೇ ರೋಗಗಳಿರಬಹುದು, ಮಾನಸಿಕ ರೋಗಿಗಳು ಇದನ್ನು ಮಾಡಬಹುದು. ಹಾರ್ಟ್ ಪೇಷಂಟ್ಸು ಹಾಗೆ ಹೈಪರ್ ಟೆನ್ಷನ್, ಹೈ ಬಿ ಪಿ ಇರೋರು ಕೂಡ ಇದನ್ನು ಆರಾಮಾಗಿ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಇದನ್ನೀಗ ಒಂದು ಎರಡು ಮಾಡಿ ನಾನು ತೋರಿಸ್ಕೊಡ್ತೀನಿ. ಈ ಪ್ರಾಣಾಯಾಮದಲ್ಲಿ ಮೊದಲು ರೈಟ್ ನಾಸ್ಟ್ರಲ್ ಅಂದರೆ ಎರಡನೇ ಮೂಗಿನ ಹೊಳ್ಳೆಯನ್ನು ಕ್ಲೋಸ್ ಮಾಡಿಕೊಂಡು ಲೆಫ್ಟಿಂದ ಉಸಿರನ್ನು ತಗೋಬೇಕು. ಅದನ್ನು ಹಾಗೆ ಒಳಗಡೆ ಹೋಲ್ಡ್ ಮಾಡಿ ಲೆಫ್ಟನ್ನು ಮುಚ್ಚಿಬಿಟ್ಟು ತಗೊಂಡಿರೋ ಉಸಿರನ್ನು ರೈಟಿಂದ ಬಿಡಬೇಕು. ಇದೇ ಕ್ರಿಯೆನ ಮತ್ತೆ ಆಪೋಸಿಟ್ ಕೂಡ ಮಾಡಬೇಕು. ಅಂದರೆ ಎಲ್ಲಿ ಬಿಡ್ತೀವೋ ಆ ರೈಟ್ ನಾಸ್ಟ್ರಲಿಂದ ಮತ್ತೆ ಉಸಿರನ್ನ ಇನ್ಹೇಲ್ ಮಾಡಿ ರೈಟ್ ನಾಸ್ಟ್ರಲನ್ನು ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಲಿಂದ ಅದನ್ನು ಹೊರಗಡೆ ಬಿಡಬೇಕು. ಎಲ್ಲಿ ಎಕ್ಸೇಲ್ ಮಾಡ್ತೀವೋ ಅದೇ ರೈಟ್ ನಾಸ್ಟ್ರಲಿಂದಾನೇ ಇನ್ಹೇಲ್ ಮಾಡಿ ಮತ್ತೆ ಲೆಫ್ಟ್ ನಾಸ್ಟ್ರಲಿಂದ ಅದನ್ನು ಎಕ್ಸೇಲ್ ಮಾಡಬೇಕು. ಈ ಥರ ಒಂದು ಸಾರಿ ಉಸಿರನ್ನು ತಗೊಂಡು ಬಿಟ್ಟು ಮತ್ತೆ ಈ ಕಡೆ ತಗೊಂಡು ಬಿಟ್ಟ ಮೇಲೆ ಇದು ಒಂದು ಅನುಲೋಮ ವಿಲೋಮ ಆಗತ್ತೆ. ಈ ಥರ ನಾವು 2 ನಿಮಿಷ 3 ನಿಮಿಷ ಸ್ಟಾರ್ಟಿಂಗಲ್ಲಿ 5, 10, 15 ಗ್ರ್ಯಾಜುವಲಿ ಕ್ರಮೇಣ ಇದನ್ನು ನಾವು ಹೆಚ್ಚು ಮಾಡ್ತಾ ಹೋಗಬಹುದು, ನಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು. ಇದರಿಂದ ಆಗೋ ಲಾಭಗಳು ಸಿಕ್ಕಾಪಟ್ಟೆ ಇದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಇದು ಬ್ರೇನಿಗೆ ತುಂಬ ಸಂಬಂಧಪಟ್ಟಿರೋದು. ಮಕ್ಕಳಿಗೂ ಕೂಡ ಮೆಮರಿ ವಿಷಯದಲ್ಲಿ, ತಲೆನೋವು ಏನಾದರೂ ಇದ್ದರೆ, ಯಾವುದೇ ಮಾನಸಿಕ ರೋಗಗಳಿಗೂ ಕೂಡ ಇದು ತುಂಬ ಮುಖ್ಯ ಆಗತ್ತೆ. ಈವನ್ ಬಿ ಪಿ, ಹಾರ್ಟ್ ಪೇಷಂಟ್ಸು ಕೂಡ ಇದರಿಂದ ಬಿ ಪಿ ನಾರ್ಮಲಿಗೆ ಬರೋದಕ್ಕೆ ಸಹಾಯ ಆಗತ್ತೆ. ಮುಂದೆ ಎಷ್ಟು ಲಾಭಗಳಿದೆಯೋ ಎಲ್ಲವನ್ನು ಸಾಧ್ಯ ಆದಷ್ಟು ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಇಷ್ಟು ಲಾಭಗಳು. ಅನುಲೋಮ ವಿಲೋಮವನ್ನು ಈಗ ಮಾಡಿ ತೋರಿಸ್ತೀನಿ. ಮುಂದಿನ ಕಪಾಲಭಾತಿ, ಬಾಹ್ಯ, ಅಗ್ನೇಸಾರ, ಉಜ್ಜಾಯಿ, ಭ್ರಾಮರಿ ಮತ್ತು ಉತ್ಗೀತ್ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇವತ್ತಿಗೆ ಇಷ್ಟು ಸಾಕು. ಈ ಪ್ರಾಣಾಯಾಮಗಳನ್ನು ಮಾಡ್ತಾ, ಇದರ ಜೊತೆಗೆ ಭಸ್ತ್ರಿಕಾ ಮಾಡ್ತಾ, ಧ್ಯಾನವನ್ನು ಅಭ್ಯಾಸ ಮಾಡ್ತಾ ನಾವು ಮುಂದಿನ ಭಾಗದಲ್ಲಿ ಇನ್ನೊಂದಷ್ಟು ಯೋಗದ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ, ಪ್ರಾಣಾಯಾಮ ಧ್ಯಾನದ ಲಾಭಗಳನ್ನು ತಿಳ್ಕೊಳ್ಳೋಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.